ಹಾಕಿ ಕಾಡೋದು ಕಂಡ್ರೆ ಅತ್ತೆ ಕುಡಿತಿಲ್ಲ. ಎಂತ ಹಾಕಿ ಕಾಡುದು? ಈಗ ಇದು ಹೋಟ್ಲ್ ಕಡೆ ಪ್ಯಾಲೇಸ್ ಕಡೆ ಮಾಡಿದ್ದೇನೆ ಫಸ್ಟ್ ಅಲ್ಲ ಅವಳು ಥ್ಯಾಂಕು ಥ್ಯಾಂಕು ತಮ್ಮ ಹೆಂಗಳದು ಅಜ್ಜ ಕನ್ನಡಕ್ಕೆ ತಂಕ್ ಮಾಡ್ತಿದ್ರಂತೆ. ನಾವು ಟಾಯ್ ಟ್ರೈನ್ ಅಲ್ಲಿ ಕೂತಿದೀವಿ. ಪರ್ವ ಏನಮ್ಮ ಅದು ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ. ಎಂಟಿ ಜೊತೆ ಟ್ರಾವೆಲ್ ಮಾಡೋದು ಚೆನ್ನಾಗಿರುತ್ತೆ, ಮಗನ ಜೊತೆ ಟ್ರಾವೆಲ್ ಮಾಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ. ಈ ಸಲ ಮೈಸೂರಿಗೆ ಅಪ್ಪ ಅಮ್ಮನ ಕರ್ಕೊಂಡು ಬಂದಿದ್ದೀವಿ. ಅದನ್ನ ಬ್ಲಾಗ್ ಮಾಡೋಣ ಅಂತ ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ನಮ್ಗೆ ಹಿಂದೆ ಕೂತಿದ್ದಾನೆ. ನಾವು ಮೈಸೂರಿಗೆ 3 ಗಂಟೆಗೆ ಹೊರಟು ಬಿಟ್ಟಿದ್ವಿ. ಸೊ ಒಂದು 5 ಗಂಟೆ ಒಳಗೆ ರೀಚ್ ಆಗಿ ಆಮೇಲೆ 5 ಗಂಟೆಯಿಂದ ಈಗ 7:15 ಅವ್ರ ಫ್ರೆಂಡ್ ಮನೇಲಿ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು GTR ಅನ್ನೋ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿ ದೋಸೆ ಇಡ್ಲಿ ಎಲ್ಲ ತಿನ್ಕೊಂಡು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಬೇಗನೆ ಬಂದಿದ್ವಿ, ಬಟ್ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಡೈರೆಕ್ಟ್ ಬೆಂಗಳೂರಿಂದ ಸೀದಾ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಸರಿ ಹೋಗ್ತಾ ಇತ್ತು ಅಲ್ವಾ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಮ್ಮ? ಹೋಮ್ಗೆ ಹೋಗ್ತಾ ಇದೀವಾ? ಹೋಮಲ್ಲಿ ಏನಿರುತ್ತೆ ಕಂದ? ಲಯನ್ ಹೆಂಗ್ ಸೌಂಡ್ ಮಾಡೋದು? ನಿಮ್ದು ಅರಮನೆ ಜ್ಯೂಸ್ ಇದೆ ಈ ಸಲ? ಹಾ, ಅಪ್ಪ ಅಮ್ಮಂಗೆ ಟ್ರೈ ಮಾಡ್ಸ ಜ್ಯೂಸ್. ನಾವು ಅದಕ್ಕೆ ಹಾಕಿ ಕಾಡೋದು ಕಂಡ್ರೆ ಅತ್ತೆ ಕುಡಿತಿಲ್ಲ. ಎಂತ ಹಾಕಿ ಕಾಡುದು? ಅಂತ ಇಂಥದ್ದು ಹಾಕುದಿಲ್ಲ ಅತ್ತೆ. ಸೊಪ್ಪು, ಸೌದೆ, ತರಕಾರಿ, ಹಣ್ಣು. ಅಂಬಾರಿ ಜ್ಯೂಸ್ ಸೆಂಟರ್. ಮೈಸೂರಿಗೆ ಸುಮಾರು ಸಲ ಬಂದಿದ್ದೀವಿ. ಆಲ್ಮೋಸ್ಟ್ ಮೈಸೂರಲ್ಲಿ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಯಾವ್ದಿದೆ ಅದನ್ನ ನೋಡ್ಕೊಂಡ್ ಬರೋದು, ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡೋದು. ಒಂದಷ್ಟು ಟ್ರೈ ಮಾಡಿದೀವಿ. ನಮ್ಗೆ ಅದ್ರಲ್ಲಿ ಬೆಸ್ಟ್ ಯಾವ್ದು ಅನ್ಸುತ್ತೆ ಅದನ್ನ ಪಿಕ್ ಮಾಡಿ ಅಪ್ಪ ಅಮ್ಮಂಗೆ ಕರ್ಕೊಂಡು ಹೋಗೋಣ ಅಂತ ಈ ಸಲ ಪ್ಲಾನ್. ಆ್ಯಂಡ್ ಅಮ್ಮಂಗೆ ತುಂಬಾ ದೂರ ನಡೆಯೋದಕ್ಕೆ ಆಗೋದಿಲ್ಲ, ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ಲಾನ್ ಮಾಡಿದೀವಿ. ಸೊ ನೀವು ಯಾರಾದ್ರೂ ಈ ಬ್ಲಾಗ್ ನೋಡ್ತಾ ಇದ್ರೆ ನಿಮ್ಗೂ ಹೆಲ್ಪ್ ಆಗ್ಬೋದು. ಮೈಸೂರು ತುಂಬ ಚೆನ್ನಾಗಿರುತ್ತೆ. ಹಿಂಗೆ ನಾವು ಬೆಳಗ್ಗೆ ಬೇಗ ಬಂದಿದ್ವಲ್ಲ, ಅದು ಅರಮನೆ ಸುತ್ತ ಲೈಟ್ಸ್ ಎಲ್ಲ ಹಾಕಿದ್ರು. ಸುಮ್ಮನೆ ಹಂಗೆ ಅರಮನೆ ಸುತ್ತ ಒಂದು ರೌಂಡ್ ಹೋಗಿದ್ವಿ. ಇವಾಗ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇದೆ ಅಲ್ವಾ. 7:41 ಇವಾಗ ಟೈಮ್. ಬೆಳಗ್ಗೆ ಊರ್ ಬದಕ್ಕೆ ಹೇಳ್ದಂಗೆ ಒಂದು ಹುಳ ಇರಲ್ಲ. ಯಾರು ರೋಡ್ ಖಾಲಿ, ಅರಮನೆ ಎಷ್ಟು ಗಾಡಿಯಲ್ಲಿ ಎಷ್ಟು ಎತ್ತರ ಇತ್ತಲ್ಲ ಹಿಂದಿನಾಗೆಲ್ಲ. ಇದು ಒಳಗಿಂದ ಕಾಣ್ಕತ್ತೆ, ಸಕ್ಕತ್ತಾಗಿದೆ, ನೋಡುವಂತದ್ದು ಒಂದು ಲೈಫಲ್ಲಿ ಒಂದ್ಸಲ. ಈಗ ಇದು ಹೋಟ್ಲ್ ಕಡೆ ಪ್ಯಾಲೇಸ್ ಕಡೆ ಮಾಡಿದ್ದೇನೆ. ಚೆನ್ನಾಗಿದೆ ಮಾಡಿದಾರಲ್ಲ. ಹೌದು, ತೆಗ್ದಿದ್ದೇನೆ. ಕಮಾನು ಚಾಮುಂಡೇಶ್ವರಿ ಸ್ವಾಗತ ಕಮಾನು. ನೀನೇ ನೋಡ್ಲಿಲ್ಲ? ಜಾಗ ಇಲ್ಲ ಎಂತ ಇಲ್ಲ. ಕಡೆ ಆಫ್ ಮಾಡಿದೆ. 4:9 ಕಡೆ ಫಸ್ಟ್ ಅಲ್ಲ ಅವಳು ನೇರ ಕಳಿಸ್ತದೆ. ಯಾರಿಲ್ಲ, ಎಲ್ಲರೂ ಎಲ್ಲರದು ಎಲ್ಲ ಸುಟ್ಕೇಸಿ ಹರಿದಿಟ್ಟಿದೆ. ಯಾರು ಹತ್ರ ಅಲ್ಲ ಅವಳು ಸುಟ್ಕೇಸಿ ಹೇಳ್ಕೊ ಹೋದಳ. ಅದೇ ಎಲ್ಲರೂ ಹೇಳ್ಕೊಯ್ರಿ ಅಲ್ಲಿ. ಹೌದಾ? ಅವ್ಳು ಡೋರಿಂದ ಆಚೆ ಹೋಗಿ ಕಳಿಸ್ತದೆ. ಅದಕ್ಕೆ ಅವಳು ಹೇಳ್ದಳಪ್ಪ, ಯಾರು ಕಳಿಸದ್ದೇ ಹೌದಂತ ನನ್ ಖುಷಿ, ನನ್ನಷ್ಟು ಖುಷಿ ಕೊಡೋರು ಯಾರಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬೇಗ ಬಂದ್ರೆ ಇಲ್ಲೆಲ್ಲ ವಾಕಿಂಗ್ ಜಾಗಿಂಗ್ ಎಲ್ಲ ಮಾಡೋರು ಸಿಗ್ತಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡೋದಕ್ಕೆ. ಅಂಡ್ ಇವತ್ತು 2 ಮಕ್ಳು ಕರ್ಕೊಂಡ್ ಬಂದಿರಕ್ಕೆ ಟೈಮ್ ಕರೆಕ್ಟ್ ಆಗಿದೆ. ಲಾಸ್ಟ್ ಟೈಮ್ ನಮ್ ದೊಡ್ಡ ಮಗ ಒಬ್ಬನ್ನೇ ಕರ್ಕೊಂಡ್ ಬಂದಿದ್ವಿ. ಅವಾಗ ಸಿಕ್ಕಾಪಟ್ಟೆ ಚಳಿ, ಫಾಗ್ ಅಂದ್ರೆ ಫಾಗ್. ನಾವೇನು ಪ್ರಿಪೇರ್ ಆಗಿರ್ಲಿಲ್ಲ, ಬಟ್ ಅವ್ನ ಹೆಂಗೋ ತಡ್ಕೊಂಡ. ಒಂದ್ ಮಂಕಿ ಕ್ಯಾಪ್ ಇತ್ತು ನನ್ನ ಹತ್ರ, ಅಷ್ಟೇ. ಅದ್ ಬಿಟ್ರೆ ಏನು ಇರ್ಲಿಲ್ಲ. ಅವಾಗ ಅದನ್ನ ನೆನ್ಸ್ಕೊಂಡ್ರೆ ಇವತ್ತು ಬೆಟರ್, ಕರೆಕ್ಟ್ ಆಗಿ ಬಂದಿದೀವಿ ಅನ್ಸುತ್ತೆ. ಬಿಸಿಲು ಹೊಡಿತಾ ಇದೆ. ಹೌದೌದು, ಲಾಸ್ಟ್ ಟೈಮ್ ಇಲ್ಲೆಲ್ಲ ಬಂದಿತ್ತಲ್ಲ ಸ್ಪೆಷಲ್ ತಗೊಂಡು. ಕರೆಕ್ಟ್. ಸ್ವಾಮಿ ಚೆನ್ನಾಯ್ತಾ ತಮ್ಮ ಹೆಂಗಳದು? ನಾವು ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಇಲ್ಲಿ ನಿಲ್ಸಿದೀವಿ. ಅಲ್ಲಿ ವ್ಯೂ ಪಾಯಿಂಟ್ ಇದೆ ಅಲ್ಲ, ನಾನು ಇಳಿಲಿಲ್ಲ ಕೆಳಗೆ, ಮಗುಗೆ ಕುಡಿಸ್ತಾ ಇದ್ದೀನಿ.
18 ನಿಮಿಷದಲ್ಲಿ ನಮ್ಮ ಮುಂದಿನ ನಿಲ್ದಾಣ. ಬನ್ನಿ ಸ್ನೇಹಿತರೆ, ಅಲ್ಲಿ ಹೇಗಿದೆ ಒಂದು ರಶ್ ಹೇಗಿದೆ ನೋಡೋಣ. ಇವತ್ತು ನಾವ್ ಆಕ್ಚುಲಿ ರಜೆಟ್ ಟೈಮ್ ಅಲ್ಲ, ರಶ್ ಇರಲ್ಲ ಅಂತ ಬಂದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಟೂರಿಸ್ಟ್ ವೆಹಿಕಲ್ ಅಂಡ್ ಕಾಲೇಜ್ ಟ್ರಿಪ್ ಬಂದಿರೋರು. ಇವಾಗ ನಾವು ಪ್ಯಾಲೇಸ್ ಹೋಗ್ತಾ ಇದೀವಿ. ಪಾರ್ಕಿಂಗ್ ಫಸ್ಟ್ ಬೋಣಿ ನಾವೇ. ಇನ್ನು ಅರ್ಧ ಗಂಟೆ ಇದೆ ಬಾಬಾ, ಇಲ್ಲೇ ಕೊಡ್ತಾರಂತಲ್ಲ. ಮೈಸೂರು ಪ್ಯಾಲೇಸ್ಗೆ 9:15ಗೆ ಬಂದಿದ್ದೀವಿ. ಟಿಕೆಟ್ ಕೌಂಟರ್ ಓಪನ್ ಆಗೋದು ಆ್ಯಂಡ್ ಪ್ಯಾಲೇಸ್ ಎಲ್ಲ ಶುರು ಆಗೋದು, ಅಂದರೆ ವಿಸಿಟಿಂಗಿಗೆ ಓಪನ್ ಮಾಡೋದು 10 ಗಂಟೆಗೆ. ಸೊ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಮಕ್ಕಳನ್ನ ಹಾಕ್ಕೊಂಡು. ಅರಮನೆ ಪ್ರವೇಶ ಟಿಕೆಟ್ ದರದ ವಿವರ: ವಯಸ್ಕರಿಗೆ 120, 10 ವರ್ಷದಿಂದ 18 ವರ್ಷದ ಮಕ್ಕಳಿಗೆ 70. ಶೈಕ್ಷಣಿಕ ಪ್ರವಾಸ ಕೈಗೊಳ್ಳುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ರಿಯಾಯಿತಿ ದರ 50. ವಿದೇಶಿ ಪ್ರವಾಸಿಗರಿಗೆ 1000. ಆಮೇಲೆ ಸೌಂಡ್ ಆ್ಯಂಡ್ ಲೈಟ್ ಶೋ, ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದ ವಿವರ. ಇವತ್ತು ನಾವು ಬಂದಿರೋದು ಬುಧವಾರ, ರಾತ್ರಿ 7 ಗಂಟೆಯಿಂದ 8ವರೆಗಿದೆ. ಇದು ಕನ್ನಡದ್ದು, ಅಲ್ಲಿ ಇದು ಹೋಗಿದೆ ಭಾಷೆ, ಇಲ್ಲಿ ಕನ್ನಡ ಅಂತ ಇದೆ, ಇದು ಇಂಗ್ಲೀಷು. ನಾವು ಪ್ಯಾಲೇಸ್ ಒಳಗೆ ಬಂದ್ವಿ. 10 ಗಂಟೆಗೆ ಓಪನ್, ಬಟ್ ಅವ್ರು ಓಪನ್ ಮಾಡಿದ್ದೆ 10:10ಕ್ಕೆ. ಅಜ್ಜ ಕನ್ನಡಕ್ಕೆ ತಂದು ಮಾಡ್ತಾ ಇದ್ರಂತೆ. ಲಯನ್ ಕಂದ, ಎಲ್ಲಿದೆ ಲಯನು? 3 ಇದೆಯಾ ಲಯನ್? ಓ ಮೈ ಗಾಡ್, ಲಯನ್ ಎಲ್ಲೂ ಹೋಗಿಲ್ಲ. ಅಮ್ಮ ಇಲ್ಲೇ ಇದ್ದಾಳೆ. ಆಯ್ತಾ, ನಿಂಗೆ ಇಷ್ಟ ಆಯ್ತಾ ಪಾಪು? ಹೇಗೆ ಅನಿಸ್ತಾ ಇದೆ? ಎಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ಯಾ ಮಗನ್ನ. ಯಾರು ಜನ ಇಲ್ಲ, ನಾವೇ ಫಸ್ಟ್ ಬಂದಿದ್ವಿ ಈಗ ಒಳಗೆ. ನಾವು ಮಧ್ಯಾಹ್ನ ಊಟಕ್ಕೆ RRR ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ಆಂಧ್ರ ಮೀಲ್ಸ್ ಆ್ಯಂಡ್ ಬಿರಿಯಾನಿ ಟ್ರೈ ಮಾಡಿದ್ವಿ. ನಾವು ಗ್ರ್ಯಾಂಡ್ ಮೆರ್ಕ್ಯೂರ್ ಅನ್ನೋ ಹೋಟೆಲಲ್ಲಿ ಸ್ಟೇ ಬುಕ್ ಮಾಡಿದ್ವಿ. ಇವಾಗ ಅಲ್ಲಿಗೆ ಬಂದಿದ್ದೀವಿ. ಏನು ರೂಮ್ಸು ಆ್ಯಂಡ್ ಸರ್ವಿಸ್ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಯಿತು. ನಾವು ಬಟ್ಟೆ ಚೇಂಜ್ ಮಾಡಿಕೊಂಡು ರೈಲ್ವೆ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ನಾವು ಇವಾಗ ರೈಲ್ವೆ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹೋಗಿದ್ದೆ, ಬಟ್ ನಾವು ರೆಸ್ಟ್ ಮಾಡೋಕ್ಕೆ ಆಗಿಲ್ಲ. ಮಕ್ಕಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನನ್ನ ಫುಲ್ ನೋಟಿಫಿಕೇಷನ್ನು ಮಕ್ಕಳು ಅಳ್ತಾ ಇದ್ದಾರೆ ಅಂತ. ಇವಾಗ ಟೈಮ್ ಬಂದು 4 ಗಂಟೆ. ರೈಲ್ವೆ ಮ್ಯೂಸಿಯಂ ಹೋಗಿ ವಾಪಸ್ ನಾವು ನಮ್ಮ ರೂಮಿಗೆ ಹೋಗ್ತೀವಿ. ಅಲ್ಲಿ ಹೈಟಿ ಇದೆ, ಸೊ ಅದನ್ನು ತಗೊಂಡು ಅರಮನೆ ಹತ್ರ ಹೋಗಿ. ಯಾಕೆ ಈ ತರ ಬ್ರೇಕ್ ತಗೊಂಡ್ರೆ ಅಂತ ಹೇಳ? ಯಾಕೆ 5 ಗಂಟೆಗೆ ಎಲ್ಲದು ಆಲ್ಮೋಸ್ಟ್ ಎಷ್ಟೊಂದು ಒಳಗೆ ಹೋಗೋದು, ಎಂಟ್ರಿ ಕ್ಲೋಸ್. ಸೊ ನಮ್ಗೆ ಅಟ್ಲೀಸ್ಟ್ ಏನಾದ್ರೂ ಒಂದು ನೋಡೋಣ ಅಂತ, ಈ ಮಧ್ಯದಲ್ಲಿ ಅಂತ ಅಂದ್ಬಿಟ್ಟು ನಾವು ರೈಲ್ವೆ ಮ್ಯೂಸಿಯಂ ಏನೆಲ್ಲ ಇತ್ತು. ಆಟೋಮೆಟಿಕ್ ಕಟ್ ಆಗ್ತಿತ್ತು ಅನ್ಸುತ್ತೆ. ನಾವು ಟಾಯ್ ಟ್ರೈನಲ್ಲಿ ಕೂತಿದ್ದೀವಿ. ಎಂಟ್ರಿ ಟಿಕೆಟ್ ದೊಡ್ಡವರಿಗೆ 50 ರೂಪಾಯಿ, ಚಿಕ್ಕ ಮಕ್ಕಳಿಗೆ 20 ರೂಪಾಯಿ. ಎಂಟ್ರಿ ಟಿಕೆಟ್ ತೊಗೊಂಡಿದ್ದು ಬಂದು ಕೂತ್ರೆ ಅವರು ಬಂದು ಕಲೆಕ್ಟ್ ಮಾಡಿಬಿಟ್ಟು ಟಾಯ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ನಮ್ಮದು 3ನೇ ಸಲ. ಎಲ್ಲಿಗೆ ಹೋಗ್ತಾ ಇದೆಯಾ? ಕಾರ್ ಟ್ರೈನ್ ಕಣ. ಬಾಯ್ ಮಾಡೋಲ್ಲೆಲ್ಲ ಆ ಸೈಡು. ಬಾಯ್ ಹಕ್ಕಿಗೆಲ್ಲ ಬಾಯ್ ಮಾಡು. ನಮ್ಮ
ಪರ್ವ ಏನಿದೆ ಅಮ್ಮ? ನಾವು ರೈಲ್ವೆ ಮ್ಯೂಸಿಯಮಿಂದ ವಾಪಸ್ ನಮ್ಮ ಸ್ಟೇ ಬಂದ್ವಿ. ಹೈಟ್ ಇದೆ, ಆಮೇಲೆ ಒಂದು ಸ್ವಲ್ಪ ಟೈಮ್ ಇತ್ತು, ಪೂಲೆಲ್ಲ ನೋಡ್ಕೊಂಬರೋಣ. ಇವನು ಆವಾಗಲೇ ನೋಡ್ಕೊಂಬಂದಿದ್ದಾನೆ, ಅದಕ್ಕೆ ಫುಲ್ ಎಕ್ಸೈಟೆಡ್. ಅಮ್ಮ ಬಾ ಬಾ, ಏನೋ ತೋರಿಸ್ತೀನಿ ಅಂತ. ಇವಾಗ ನಾವು ಅರಮನೆ ಲೈಟ್ ಆ್ಯಂಡ್ ಸೌಂಡ್ ಶೋಗೆ ಬಂದಿದ್ದೀವಿ. ನಾವೀಗ ಟಿಕೆಟ್ ತಗೊಂಡು ಜಸ್ಟ್ ಒಳಗೆ ಬಂದ್ವಿ ಅಷ್ಟೇ. ಬ್ಯಾಗ್ ಸ್ಕ್ಯಾನಿಂಗ್ ಆದಮೇಲೆ ಇಲ್ಲಿ ಜಸ್ಟ್ ಟಿಕೆಟ್ ನೋಡಿ ಒಳಗೆ ಬಿಡ್ತಾರೆ. ಲೈಟ್ಸ್ ಇನ್ನೂ ಆನ್ ಆಗಿಲ್ಲ. ಸಾಕಾಯ್ತಿರತ್ತೆ, ತುಂಬ ಅಲ್ವಾ? ವೆಯ್ಟಿಂಗ್, ಎಲ್ಲ ಕಡೆನೂ ವೆಯ್ಟಿಂಗ್. ಆ್ಯಂಡ್ ಅಂಬಾರಿ ಬಸ್ ಹತ್ತಿದ್ವಿ, ಅದೂ ಹೋಗಲಿಲ್ಲ. ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಆ್ಯಂಡ್ ಮಕ್ಕಳನ್ನ ಎತ್ಕೊಂಡು ಸುಸ್ತಾಯಿತು. ಮಿನಿಮಮ್ 10 ಮೆಂಬರ್ಸ್ ಬರಬೇಕಂತೆ. ನಾವು ಒಂದು 3/4 ಅವರ್ ಕಾದ್ವಿ 10 ಮೆಂಬರ್ಸ್ ಆಗ್ತಾರೆ ಅಂತ. ಆಗಿಲ್ಲ. ಮೈಸೂರು ಚಾಮುಂಡಿಯಾದರು ಬೆಟ್ಟದ ಮೇಲೆ ನೆಲೆಸಿದರು 1912ರಲ್ಲಿ. ರೆಡಿಯಾಗಿ ಸೆಕೆಂಡ್ ಡೇ ಊಟ ಮಾಡಿ ಆಯಿತು, ಹೊರಡುವಾ? ರೆಡಿ. ಲಿಫ್ಟ್ ಹತ್ರ ಹೋಗ್ಲಾ ನಾನು? ನಾವು ಇವಾಗ ಝೂಗೆ ಹೊರಟಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಬಫೆ ಬ್ರೇಕ್ಫಾಸ್ಟಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ಈ ಹೋಟೆಲ್ನ ಚೂಸ್ ಮಾಡಿದ ಮೇಜರ್ ರೀಸನ್ನೇ ಬಫೆ ಬ್ರೇಕ್ಫಾಸ್ಟಲ್ಲಿ ತುಂಬ ಆಪ್ಷನ್ಸ್ ಇದೆ ಅಂತ. ಬಿಕಾಸ್ ಅಪ್ಪ ಅಮ್ಮ ಹೊರಗೆ ಬರೋದೇ ಅಪರೂಪ ಆ್ಯಂಡ್ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ. ಬ್ರೇಕ್ಫಾಸ್ಟ್ ಹೆಂಗಿತ್ತು ಬರುವ? ತಿಂಡಿ ಹೆಂಗಿತ್ತು? ತುಂಬ ಆಪ್ಷನ್ಸ್ ಇತ್ತು ಬ್ರೇಕ್ಫಾಸ್ಟ್. ಝೂ ಒಳಗೆ ತುಂಬಾ ನಡಿಬೇಕಾಗಿರುತ್ತೆ. ಅಪ್ಪ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಎಲೆಕ್ಟ್ರಿಕ್ ಗಾಡಿ ಇದೆ, ಅಲ್ಲಿ ಟಿಕೆಟ್ ಮಾಡಿ ಕಳಿಸಿ ನಾವು ನಡ್ಕೊಂಡು ಓಡಾಡಿದ್ವಿ. ಪರ್ವ ಏನಮ್ಮ ಅದು? ಅಂಬೆನಾ? ದೊಡ್ಡ ಅಂಬೆ ಅಲ್ಲಮ್ಮ, ಆನೆ. ಆನೆ ಬೇ ಅಂತ. ಇನ್ನು 1.6 ಕಿಲೋಮೀಟರ್ ಇದೆ. ನನ್ನ ಮಗನಿಗೆ ಫುಲ್ ಎಕ್ಸೈಟೆಡ್ ಅನಿಸಿದ್ದು ಆನೆ, ಆಮೇಲೆ ಲಯನ್. ಅವನಿಗೆ ಎರಡು ಸಿಕ್ಕಾಪಟ್ಟೆ ಇಷ್ಟ. ನಾವು ಝೂ ಮುಗಿಸ್ಕೊಂಡು ಚೆಕ್ಔಟ್ ಮಾಡಿ ಇವಾಗ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಹೋಗಿದ್ವಿ, ಇವಾಗ ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನಗೂ ಇವನಿಗೂ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇವತ್ತು ಅಪ್ಪನ ಬರ್ತಡೇ ಪ್ರಯುಕ್ತ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಯೂಟ್ಯೂಬಲ್ಲಿ ಹಾಕ್ತೇನೆ. ಮ್ಯಾಪ್ಸಲ್ಲಿ ಅವತ್ತು ರಾಂಗು ತೋರಿಸ್ತಾ ಹೌದು ಇತ್ತು. ಹೌದು ಹೌದು. ಅಲ್ಲಿ ಯಾರ್ದ ಮನೆ ಎದುರೆಲ್ಲ ಹೋಗಿ ಬಂತಲ್ಲ, ಫೋಕಸ್ ಆಗ್ತಾ ಇಲ್ಲ. ಅದು ಆಚಿಂದ ಬಂದ್ರೆ ಗೊತ್ತಾಗ್ತಿಲ್ಲ ಬಾಬಾ, ಅದಕ್ಕೆ ಹೌದೌದು, ನಾವು ಆಚೆಯಿಂದ ಬಂತಿಲ್ಲ, ತೋರ್ಲೇ ಇಲ್ಲ ನಮಗೆ. ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ. ನಾವು ಮಧ್ಯಾಹ್ನ ಊಟಕ್ಕೆ ಹೋಟೆಲ್ ಸಂಧ್ಯಾಗೆ ಬಂದಿದ್ದೀವಿ. ಇದು ಮನೆನೇ ಅವರು ಹೋಟೆಲಾಗಿ ಕನ್ವರ್ಟ್ ಮಾಡಿದ್ದು. ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರು ಪ್ಯೂರ್ ವೆಜ್ ಊಟ ಬೇಕು ಅಂದರೆ ಇಲ್ಲಿ ಹೋಗಿ. ಆ್ಯಂಡ್ ಊಟ ಮುಗಿಸ್ಕೊಂಡು ನಾವು ಹೋಗಿದ್ದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇದು KRS ಬ್ಯಾಕ್ ವಾಟರ್ ಹತ್ರ ಇರೋದು. ಇವಾಗ ನಾವು ಶ್ರೀರಂಗಪಟ್ಟಣದ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ದೇವರ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು. ಇವಾಗ ಟೈಮ್ 2:48. ನನ್ನ ದೊಡ್ಡ ಮಗ ಟ್ರಾವೆಲ್ ಮಾಡ್ತಿರೋದು ಅಡ್ವಾಂಟೇಜ್ ತಗೋತಾ ಇದ್ದಾನೆ. ಇಷ್ಟೊತ್ತಿಗೆ ತಿಂಡಿ ಓಪನ್ ಮಾಡಿಸ್ಕೊತಿದ್ದಾನೆ. ಹೆಂಡತಿ ಜೊತೆ ಟ್ರಾವೆಲ್ ಮಾಡೋದು ಚೆನ್ನಾಗಿರುತ್ತೆ, ಮಗನ ಜೊತೆ ಟ್ರಾವೆಲ್ ಮಾಡೋದು ಹೆಂಡತಿ ಜೊತೆ ಒಬ್ಬಿಯಸ್. ಕಸ